ಬಜೆಟ್ಗೆ ಪ್ರತಿಕ್ರಿಯೆ ಕೊಡುವಾಗ ಸಂಸದ ಡಿ ಕೆ ಸುರೇಶ್, ಕರ್ನಾಟಕ ಕಾಂಗ್ರೆಸ್ನ ಏಕೈಕ ಸಂಸದ ಡಿ ಕೆ ಸುರೇಶ್ ಅವರು ಕೊಟ್ಟ ಹೇಳಿಕೆ, ಅವರ ಹೇಳಿಕೆಯ ಮೊದಲ ಅರ್ಧ ಭಾಗ ಅದ್ರ ಬಗ್ಗೆ ಯಾರ್ದು ಭಿನ್ನಾಭಿಪ್ರಾಯ ಇಲ್ಲ. ಭಿನ್ನಾಭಿಪ್ರಾಯ ಅಂದರೆ ಹೇಳಿಕೆಗಳನ್ನು ಒಪ್ಕೊಳ್ತಾರೆ ಅಂತಲ್ಲ, ಚರ್ಚೆ ಮಾಡೋಣ ಅಂತಾರೆ ಬಿ ಜೆ ಪಿಯವರು. ಕರ್ನಾಟಕ ಸೇರಿದಂತೆ ದಕ್ಷಿಣ ಭಾರತದ ರಾಜ್ಯಗಳು ಕೇಂದ್ರ ಸರ್ಕಾರಕ್ಕೆ ಟ್ಯಾಕ್ಸ್ ಕಾಂಟ್ರಿಬ್ಯೂಷನ್ ತುಂಬ ಜಾಸ್ತಿ ಮಾಡ್ತವೆ. ನಾವು ಕೊಟ್ಟಿದ್ದಕ್ಕೂ ವಾಪಸ್ ಪಡೆದಿದ್ದಕ್ಕೂ ಪರ್ಸೆಂಟೇಜ್ ನೋಡಿದ್ರೆ ಬಹಳ ಕಡಿಮೆ ಇದೆ. ನಮಗೆ ಕೇಂದ್ರ ಸರ್ಕಾರದಿಂದ ಟ್ಯಾಕ್ಸ್ ಡೆವಲ್ಯೂಷನ್ ಅಂತ ಕರೀತಾರೆ, ಇನ್ನೂ ಜಾಸ್ತಿ ಬರಬೇಕು ಅನ್ನೋದು ವಾದ. ಇಂಥ ವಾದ ಮಾಡಿದವರಲ್ಲಿ ಡಿ ಕೆ ಸುರೇಶ್ ಮೊದಲಿಗರು ಅಲ್ಲ, ಕೊನೆಯವರು ಅಲ್ಲ. ಬಿ ಜೆ ಪಿಯವರು ಅವ್ರದ್ದೇ ಆದ ನಂಬರ್ಗಳನ್ನು ಕೊಡ್ತಾರೆ. ಸಂಜೆ ಡಿಬೇಟ್ನಲ್ಲೂ ಹೇಳ್ತಾ ಇದ್ರು, ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿಯಾಗಿದ್ದ 10 ವರ್ಷದ ಅವಧಿಗೂ ನರೇಂದ್ರ ಮೋದಿ ಪ್ರಧಾನಮಂತ್ರಿಯಾಗಿರುವ 10 ವರ್ಷದ ಅವಧಿಗೂ ಕೊಟ್ಟಿರುವ ಹಣವನ್ನು ಹೋಲಿಕೆ ಮಾಡಿದರೆ 246% ಜಾಸ್ತಿ ಬಂದಿದೆ ಅಂತ. ಅದಕ್ಕೆ ಕಾಂಗ್ರೆಸ್ನವ್ರು ಹೇಳೋದು, ಆವಾಗ ಟೋಟಲ್ ಟ್ಯಾಕ್ಸ್ ಕಲೆಕ್ಷನ್ ಕಡಿಮೆ ಇತ್ತು, ಬಜೆಟ್ ಗಾತ್ರ ಕಡಿಮೆ ಇತ್ತು. ಟೋಟಲ್ ಟ್ಯಾಕ್ಸ್ ಕಲೆಕ್ಷನ್ನಿನ ಪರ್ಸೆಂಟೇಜ್ ಎಷ್ಟು ಪರ್ಸೆಂಟ್ ಕರ್ನಾಟಕಕ್ಕೆ ಬಂತು ಅನ್ನೋದನ್ನು ನೋಡಿದ್ರೆ ಮನಮೋಹನ್ ಸಿಂಗ್ ಅವಧಿಯಲ್ಲಿ ಜಾಸ್ತಿ ಪರ್ಸೆಂಟೇಜ್ ಬಂದಿತ್ತು ಅನ್ನೋದು ಕಾಂಗ್ರೆಸ್ನವರ ವಾದ. ಎಲ್ಲ ಹೆಲ್ದಿ ಡಿಬೇಟ್ ಇದು, ಆರೋಗ್ಯಕರವಾದ ಚರ್ಚೆಗಳು. ಡಿ ಕೆ ಸುರೇಶ್ ಅಷ್ಟೇ ಮಾತಾಡಿದ್ರು, ಅದರ ಬಗ್ಗೆ ಯಾರ್ದು ಏನೂ ಅಬ್ಜೆಕ್ಷನ್ ಇರಲಿಲ್ಲ. ರಾಜ್ಯ ಸರ್ಕಾರದಿಂದ ಒಂದಷ್ಟು ಅಂಕಿಅಂಶ ಬಿಡುಗಡೆ ಆಗಬಹುದಾಗಿತ್ತು, ಅಥವಾ ಕಾಂಗ್ರೆಸ್ನಿಂದ ಸಂಸತ್ನಲ್ಲಿ ಅಂಕಿಅಂಶಗಳನ್ನು ಡಿ ಕೆ ಸುರೇಶ್ ಬಿಡುಗಡೆ ಮಾಡಬಹುದಾಗಿತ್ತು. ಅಷ್ಟು ಹೇಳಿ ಅದು ಮುಂದುವರೆದು ಹೇಳಿಬಿಟ್ರು ಅವರು, ಇದು ಹಿಂಗೆ ಆದರೆ ದಕ್ಷಿಣ ಭಾರತ ಪ್ರತ್ಯೇಕ ರಾಷ್ಟ್ರ ಆಗಬೇಕಾಗತ್ತೆ, ಬೇಡಿಕೆ ಇಡಬೇಕಾಗತ್ತೆ ನಾವು ಪ್ರತ್ಯೇಕ ರಾಷ್ಟ್ರಕ್ಕಾಗಿ ಅಂತ. ಯಾವ ಲೆಕ್ಕಾಚಾರದಲ್ಲೂ ಅದು ಅಕ್ಸೆಪ್ಟಬಲ್ ಅಲ್ಲ, ಯಾವ ಲೆಕ್ಕಾಚಾರದಲ್ಲೂ. ಇವತ್ತು ಸದನದಲ್ಲಿ ಅದರದ್ದೇ ಚರ್ಚೆ. ರಾಜ್ಯಸಭೆಯಲ್ಲಿ ಸಭಾನಾಯಕ ಪಿಯೂಷ್ ಗೋಯಲ್ ಈ ವಿಷಯವನ್ನು ಎತ್ಕೊಂಡ್ರೆ, ಲೋಕಸಭೆಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಮಾತಾಡಿದ್ರು. ಪ್ರಹ್ಲಾದ್ ಜೋಶಿ ಅವರು ಹೇಳಿದರು, ಕಾಂಗ್ರೆಸ್ ಕ್ಷಮೆ ಕೋರಬೇಕು ಮತ್ತು ಡಿ ಕೆ ಸುರೇಶ್ರನ್ನು ವಜಾ ಮಾಡಬೇಕು ಅಂತ. ರಾಜ್ಯಸಭೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಉತ್ತರ ಕೊಟ್ಟರು. ನಾನು ಆರಂಭದಲ್ಲೇ ಹೇಳಿದ್ನಲ್ಲ, ಒಂದು ಪ್ರಬುದ್ಧವಾದ ಉತ್ತರ ಅದು. ಅವರು ಹಾಗೆ ಹೇಳಿದ್ದಾರೆ ಅಂತ ವರದಿಗಳಿದೆ, ಅವ್ರು ಹೇಳಿಲ್ಲ ಅಂತಿದ್ದಾರೆ, ನನ್ನ ಹೇಳಿಕೆಯನ್ನು ತಿರುಚಲಾಗಿದೆ ಅಂತಿದ್ದಾರೆ. ವಾಟ್ ಎವರ್ ಇಟ್ ಈಸ್, ನಮ್ಮ ಪಕ್ಷದವರು ಅವ್ರ ಪಕ್ಷದವರು ಅಂತಲ್ಲ, ಇಂಥ ಹೇಳಿಕೆಗಳನ್ನು ಯಾರು ಕೊಟ್ಟರು ತಪ್ಪು ಅಂದರು. ಯಾರು ಕೊಟ್ಟರು ತಪ್ಪು, ಕೇಳಿಸ್ಕೊಳ್ಳಿ ಏನೇನು ಚರ್ಚೆ ಆಯಿತು ಅಂತ. मैं समझता हूं ये देश को बांटने की सोच है. जिस प्रकार से देश के संविधान के ऊपर ये आहत है, देश के संविधान का अपमान है, जिस प्रकार से देश की एकता और अखंडता के ऊपर ये अपमान किया गया है. हम जब शपथ लेते हैं तो देश की सॉवरेनिटी, देश की इंटेग्रिटी ये सर्वप्रिय होती है, सर्वप्रथम रहती है. ऐसी विभाजनकारी सोच, देश को तोड़ने वाली सोच, मैं समझता हूं कांग्रेस के अध्यक्ष ने इस पर स्पष्टीकरण करना चाहिए. क्या ये कांग्रेस पार्टी इस वक्तव्य के साथ अपने आप को जोड़ती है? क्या कांग्रेस की सोच में देश की एकता और अखंडता या देश का संविधान कोई मायने रखता है कि नहीं? क्या वो देश को उत्तर और दक्षिण भारत में बांटना चाहती है? ये कांग्रेस की सोच के बारे में मैं डिमांड करता हूं कि कांग्रेस के अध्यक्ष संसद में और पूरे देश के सामने स्पष्टीकरण करें. सर, मैं कल कांग्रेस के एक सदस्य, इस सदन के एक सदस्य और कर्नाटक के उप मुख्यमंत्री का भाई भी है श्री डी के सुरेश, मीडिया के सामने एक स्टेटमेंट दिया है और स्टेटमेंट देते हुए देश का विभाजन का बात की है. तो इस रेवेन्यू और बजट अलोकेशन का झूठा बेस बनाते हुए देश का विभाजन का जो बात उन्होंने जो की है, मैं घोर निंदा करता हूं और खंडन करता हूं. एक कांग्रेस का नेता ने संविधान का भी अपमान किया है. देश का विभाजन लेकर कांग्रेस का ये परंपरा अभी भी बरकरार है. कांग्रेस पार्टी इस विषय में
मैं मांगता हूं स्पष्टीकरण करना चाहिए, देश से माफी मांगना चाहिए और संविधान का जो आशय का है ये घोर अपमान किया है। मैं अध्यक्ष जी से मांग करता हूं। तो मैं दो ही शब्द बोला कि एक तो सदस्य नहीं है, दूसरा उन्होंने, मैं सुना कि आज के टीवी में कि उन्होंने कहा मैं ये नहीं किया हूं। अगर किया है तो प्रिविलेज को वहां पर भेजने दो, वो करने दो। तीसरी बात बोलता हूं, अगर कोई भी देश को तोड़ने की बात किया हम कभी सहन नहीं करेंगे, चाहे वो किसी पार्टी का हो, चाहे मेरे पार्टी का हो, चाहे उनके पार्टी का हो, चाहे और किसी के। इस देश को एकता रखने के लिए कोई कहे या नहीं कहे, मैं खुद मल्लिकार्जुन खड़गे होके कहूंगा, कन्याकुमारी से लेकर कश्मीर तक हम एक हैं, एक रहेंगे, एक देश रहेंगे। इसीलिए इंदिरा गांधी अपनी जान दी, राजीव गांधी जी जान दिए। अरे ऐसी पार्टी कभी ऐसा देश तोड़ने की बात करती है और देश को अलग बनाने की बात करती है, हम कभी इसको सहन नहीं करेंगे। ಡಿ.ಕೆ. ಸುರೇಶರ ಹೇಳಿಕೆ ಇತ್ತಲ್ಲ, ಇದು ನ್ಯಾಷನಲ್ ಪಾರ್ಟಿ ವಿತ್ ರೀಜನಲ್ ಥಾಟ್. ಅದು ನ್ಯಾಷನಲ್ ಪಾರ್ಟಿ ವಿತ್ ರೀಜನಲ್ ಪಾರ್ಟೀಸ್ ಥಾಟ್. ಒಂದು ರಾಷ್ಟ್ರೀಯ ಪಕ್ಷ ಪ್ರಾದೇಶಿಕ ಪಕ್ಷದ ಯೋಚನೆಗಳನ್ನು ಇಟ್ಕೊಂಡು ಮಾತಾಡ್ದಂಗೆ. ಹಿಂದಿ ರಾಜ್ಯಗಳು ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ತಮಿಳುನಾಡಿನಲ್ಲಿ DMK ಅವರು ಮಾತಾಡಿದ್ರೆ ನಮ್ಗೆ ಅರ್ಥ ಆಗುತ್ತದು. ಕೇರಳದಲ್ಲಿ ಕಮ್ಯುನಿಸ್ಟ್ ಕೇರಳಕ್ಕೆ ಸೀಮಿತವಾಗಿದ್ದಾರೆ, ಅವರು ಮಾತಾಡಿದ್ರು ಅರ್ಥ ಆಗುತ್ತೆ. ನ್ಯಾಷನಲ್ ಪಾರ್ಟಿ ರೀ ನಿಮ್ಮದು, ನ್ಯಾಷನಲ್ ಪಾರ್ಟಿ. ದಕ್ಷಿಣದಿಂದ ಉತ್ತರದ ತನಕ ರಾಹುಲ್ ಗಾಂಧಿ ಒಂದು ಸಲ ಭಾರತ ಜೋಡೋ ಯಾತ್ರೆ ಮಾಡಿ, ಈಗ ಪೂರ್ವದಿಂದ ಪಶ್ಚಿಮದ ತನಕ ಭಾರತ ಜೋಡೋ ನ್ಯಾಯ ಯಾತ್ರೆ ಮಾಡ್ತಿದ್ದಾರೆ. ನ್ಯಾಯ ಯಾತ್ರೆ ಬಿಹಾರದಲ್ಲಿದೆ ಈಗ ಯಾತ್ರೆ. ಡಿ.ಕೆ. ಶಿವಕುಮಾರರ, ಡಿ.ಕೆ. ಸುರೇಶರ ಮಾತಿನ ಮರ್ಮ ಏನು? ಬೆಂಗಳೂರಿನವರು ಕೊಟ್ಟಿರೋ ಟ್ಯಾಕ್ಸ್ನಲ್ಲಿ ನೀವು ಪಾಟ್ನಾದವ್ರನ್ನ ಯಾಕೆ ಉದ್ಧಾರ ಮಾಡ್ತೀರಿ ಅಂತ ಜಿಸ್ಟ್ ಅಷ್ಟೇ. ಅದು ತಾವು ಕೊಟ್ಟಿರುವ ಹಣಕ್ಕಿಂತಲೂ ಜಾಸ್ತಿ ಹಣ ಯಾರಿಗೆ ಹೋಗ್ತಾ ಇದೆ? ಬಿಹಾರಕ್ಕೆ ಹೋಗ್ತಾ ಇದೆ. ಬಿಹಾರಲ್ಲಿ ತುಂಬ ಕಡಿಮೆ ಇದೆ ಟ್ಯಾಕ್ಸ್ ಕಲೆಕ್ಷನ್, ಪರ್ ಕ್ಯಾಪಿಟಾ ಇನ್ಕಮ್ ಕಡಿಮೆ ಇದೆ. ಈಗ ರಾಹುಲ್ ಗಾಂಧಿ ಬಿಹಾರದಲ್ಲಿ ಇದ್ದಾರಪ್ಪ. ರಾಹುಲ್ ಗಾಂಧಿ ಹೇಳಿ ಅದೇ ಮಾತನ್ನು, ಕರ್ನಾಟಕದವ್ರು ಕೊಟ್ಟಿರೋ ಟ್ಯಾಕ್ಸ್ನಲ್ಲಿ ನಿಮ್ಮ ಉದ್ಧಾರ ಆಗ್ತಿದೆ ಅಂತ. ಇಲ್ಲಿ ಪ್ರಿಯಾಂಕಾ ಖರ್ಗೆ ಒಂದೊಂದು ಸಲ ಮಾತಾಡ್ತಾರೆ ಉತ್ತರ ಪ್ರದೇಶದಿಂದ ವಲಸೆ ಬಂದವರ ಬಗ್ಗೆ. ರಾಹುಲ್ ಗಾಂಧಿ ಹೋಗಿ ಅಲ್ಲೇ ಮಾತಾಡಬೇಕು, ನೀವ್ಯಾಕೆ ಅಲ್ಲಿಗೆ ಹೋಗ್ತೀರಿ ದುಡ್ಕಂಡು ತಿನ್ನೋಕ್ಕೆ ಅಂತ. ಹಂಗಲ್ಲ ಅದು. ಈ ದೇಶನ ದೇಶ ಮಾಡೋದಕ್ಕೆ ಲಕ್ಷಾಂತರ ಜನ ಪ್ರಾಣ ಬಿಟ್ಟಿದ್ದಾರೆ, ನಗನಗತ ಗಲ್ಲುಗಂಬಕ್ಕೇರಿದ್ದಾರೆ. ಅವಾಗಂತ ದೇಶ ಅಂತಾಗಿರೋದು. 75 ವರ್ಷ ಆಯ್ತು ಈಗ ಸ್ವಾತಂತ್ರ್ಯ ಬಂದು, ಆಗಲೇ ನೀವು ದೇಶ ಒಡೆಯೋ ಮಾತಾಡ್ಬಿಟ್ರೆ. ದೇಶ ಒಡೆಯೋ ಮಾತನಾಡಿದ್ದು ಡಿ.ಕೆ. ಸುರೇಶ್ ಮೊದಲಿಗರಲ್ಲ. ಆದರೆ ಹಾಗೆ ಮಾತನಾಡಿದವ್ರು ನಾವೇನಂತ ಕರಿತೀವಿ? ಭಾರತದಿಂದ ಕಾಶ್ಮೀರವನ್ನು ಪ್ರತ್ಯೇಕಗೊಳಿಸ್ಬೇಕು, ಪ್ರತ್ಯೇಕ ರಾಷ್ಟ್ರ ಆಗಬೇಕು, ನಡೀತಾ ಇದೆ ಅಲ್ಲಿ. ಏನಂತ ಕರಿತೀವಿ ಅವ್ರನ್ನ? ಭಯೋತ್ಪಾದಕರು ಅಂತೀವಿ, ಪ್ರತ್ಯೇಕತಾವಾದಿಗಳು ಅಂತೀವಿ. ಭಾರತದಿಂದ ಪಂಜಾಬನ್ನು ಪ್ರತ್ಯೇಕಗೊಳಿಸಿ ಖಲಿಸ್ತಾನ್ ರಾಷ್ಟ್ರ ಮಾಡಬೇಕು ಅಂತ ವಾದ ಮಾಡಿದವ್ರನ್ನ ಬ್ಯಾನ್ ಮಾಡ್ತೀವಿ, ಸಂಘಟನೆಯನ್ನು ಭಯೋತ್ಪಾದಕರು ಅಂತೀವಿ. ಭಾರತದಿಂದ ಕಾಶ್ಮೀರ ಪ್ರತ್ಯೇಕ ಆಗಬೇಕು ಅನ್ನುವಂಥವ್ರಿಗೂ ಅವ್ರದ್ದೇ ಆದ ವಾದಗಳಿದ್ದಾವೆ. ಹೆಂಗೆ ಡಿ.ಕೆ. ಸುರೇಶ್ ಅವ್ರಿಗಿದೆಯಲ್ಲ, ನಮ್ಗೆ ಟ್ಯಾಕ್ಸ್ ದುಡ್ಡು ಕಡಿಮೆ ಬರ್ತಾ ಇದೆ ಅಂತ. ಕಾಶ್ಮೀರಿ ಪ್ರತ್ಯೇಕತಾವಾದಿಗಳಿಗೂ ಅವ್ರದ್ದೇ ಆದ ವಾದಗಳಿದ್ದಾವೆ, ಖಲಿಸ್ತಾನಿಗಳಿಗೂ ಅವ್ರದ್ದೇ ಆದ ವಾದಗಳಿದ್ದಾವೆ. ಇಂತಿಂಥ ಕಾರಣಕ್ಕಾಗಿ ನಾವು ಭಾರತದಿಂದ ಪ್ರತ್ಯೇಕಗೊಳ್ತೀವಿ ಅಂತ. ನಾರ್ತ್ ಈಸ್ಟ್ನಲ್ಲೂ ಇದೇ ರೀತಿಯ ಹೋರಾಟ ನಡೀತಿತ್ತು. ನಾರ್ತ್ ಈಸ್ಟ್ ನೆಗ್ಲೆಕ್ಟೆಡ್ ರೀಜನ್ ನಮ್ಮದು, ನೀವು ನಮ್ಮನ್ನು ಭಾರತೀಯರು ಅಂತಾನೆ ಕನ್ಸಿಡರ್ ಮಾಡಿಲ್ಲ, ನಿಮ್ಮ ಜೊತೆಗೆ ಇರೋದಿಲ್ಲ, ನಾವು ಸಪರೇಟ್ ಆಗ್ತೀವಿ ಅಂತಾರೆ ಅವರು. ಅವ್ರನ್ನೂ ಭಯೋತ್ಪಾದಕರು ಅಂತಾನೆ ಕರೆದ್ವಿ. ಈಗ ಒಂದು ದಾರಿಗೆ ಬಂದಿದ್ದಾರೆ ಅವರು, ವೆಪನ್ಸ್ ಇಟ್ಟು ಸರೆಂಡರ್ ಆಗಿದ್ದಾರಪ್ಪ. ಅವ್ರಿಗೂ ರೀಸನ್ ಇತ್ತು ರೀ, ಯಾಕೆ ಪ್ರತ್ಯೇಕಗೊಳ್ಬೇಕು ಅಂತ ರೀಸನ್ ಇತ್ತು. ಅವ್ರನ್ನೆಲ್ಲ ಭಯೋತ್ಪಾದಕರು ಅಂದು ನೀವು ಡಿ.ಕೆ. ಸುರೇಶನ ನರೇಂದ್ರ ಸ್ವಾಮಿ ಹೇಳ್ತಾರೆ ಗಂಡ ಮಗ ಅವರು ಅಂತ. ಅದು ಹೆಂಗದು? ಎರಡೆರಡು ಕ್ರೈಟೀರಿಯಾ ಹಾಕ್ತೀರಿ. ಡ್ಯುಯಲ್ ಸ್ಟ್ಯಾಂಡ್ ಯಾಕದು? ಇಂತಿಂಥ ಕಾರಣಕ್ಕಾಗಿ ಕಾಶ್ಮೀರ ಪ್ರತ್ಯೇಕಗೊಳ್ಳಬೇಕು ಅಂತ ವಾದ ಮಾಡೋರನ್ನ ಭಯೋತ್ಪಾದಕರು ಅಂತೀರಿ, ಇಂತಿಂಥ ಕಾರಣಕ್ಕಾಗಿ
ಪಂಜಾಬ್ ಪ್ರತ್ಯೇಕಗೊಂಡು ಖಲಿಸ್ತಾನ ಆಗಬೇಕು ಅನ್ನುವಂಥವ್ರನ್ನ ಭಯೋತ್ಪಾದಕರು ಅಂತೀರಿ, ಇಂತಿಂಥ ಕಾರಣಕ್ಕಾಗಿ ದಕ್ಷಿಣ ಭಾರತ ಪ್ರತ್ಯೇಕಗೊಳ್ಳಬೇಕು ಅನ್ನೋರನ್ನ ಗಂಡು ಮಗ ಅಂದ್ಬಿಟ್ರೆ ಇದು ಆಶ್ಚರ್ಯಪ್ಪ ಹೇಳಿಕೆ. ಈ ರಾಹುಲ್ ಗಾಂಧಿ ಸ್ಟ್ಯಾಂಡ್ ಏನು ಅಂತ ಇದರ ಬಗ್ಗೆ ನರೇಂದ್ರ ಸ್ವಾಮಿಯವರ ಹೇಳಿಕೆ ನನಗೆ ಆಶ್ಚರ್ಯ. ಗಂಡು ಮಗ, ಕರ್ನಾಟಕದ ಗಂಡು ಮಗ ಸತ್ಯ ಮಾತಾಡಿದ್ದಾರೆ ಅಂತ ಸತ್ಯ ಕಾಶ್ಮೀರದಲ್ಲೂ ಪಂಜಾಬದಲ್ಲೂ ಮಾತಾಡ್ತಿದ್ದಾರಪ್ಪ. ಗಂಡು ಮಕ್ಕಳು ಅಂತೀರ ಅವ್ರನ್ನ. ಕಾಂಗ್ರೆಸ್ನೊಳಗೆ ಅಂದರೆ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ನೋಡಿ, 40 ವರ್ಷದ ರಾಜಕೀಯ ಅವ್ರದ್ದು. ಅವ್ರಿಗೆ ರಿಯಾಕ್ಷನ್ನಿನ ಪ್ರಬುದ್ಧತೆ. ಹಾಗೆ ಸೀನಿಯರ್ ಮಿನಿಸ್ಟರ್ಸು ಹಿಂಗೆ ಮಾತಾಡಬಾರ್ದು ಅಂತಾರೆ. ಸ್ವಲ್ಪ ಜೂನಿಯರ್, ರಕ್ತ ಇನ್ನೂ ಬಿಸಿ ಇದೆ ಅನ್ನುವಂಥವ್ರು ಕರೆಕ್ಟ್ ಮಾತಾಡಿದ್ದಾರೆ. ಏನು ತಪ್ಪಿದೆ ಅವ್ರು ಹೇಳಿದ್ರಲ್ಲಿ ಅಂತಾರೆ. ಕೇಳಿಸ್ಕೊಳ್ಳಿ ಒಂದ್ಸಲ. ಪರಮೇಶ್ವರು, ರಾಮಲಿಂಗಾರೆಡ್ಡಿ, ನರೇಂದ್ರ ಸ್ವಾಮಿ, ಸಂತೋಷ್ ಲಾಡು ಮಾತಾಡಿದ್ದಾರೆ. ಕುಮಾರಸ್ವಾಮಿ ಅವರಂತೂ ಇದು ಇಮ್ಯಾಚ್ಯೂರ್ ಸ್ಟೇಟ್ಮೆಂಟು ಅಂದರು. ಇಮ್ಯಾಚ್ಯೂರ್ ಸ್ಟೇಟ್ಮೆಂಟ್ ಇದು. ಬಿರಿಯಾನಿ ತಿಂದು ಭಾರತ್ ಜೋಡೋ ಯಾತ್ರೆ ಮಾಡಿದ್ರು, ಈಗ ವಿಭಜನೆಯ ಮಾತಾಡ್ತಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಡ್ರು ದೇಶ ಒಡೆಯೋದು ಅಂದರೆ ಏನು ಕನಕಪುರದ ಬಂಡೆ ಹೊಡೆದಾಗ ಸುಲಭ ಅನ್ಕೊಂಡಿದ್ದೀರಾ ಅಂತ. ಕೇಳಿಸ್ಕೊಳ್ಳಿ. ಯಾವ ಅರ್ಥದಲ್ಲಿ ಅವ್ರು ಹೇಳಿದಾರೋ ಗೊತ್ತಿಲ್ಲ ನನಗೆ. ಈ ದೇಶವನ್ನ ಒಗ್ಗೂಡಿಸೋದಕ್ಕೆ ಸಾವಿರಾರು ಜನ ತಮ್ಮ ಜೀವ ಕಳ್ಕೊಂಡಿದ್ದಾರೆ, ನೂರಾರು ವರ್ಷ ಹೋರಾಟ ಮಾಡಿದ್ದಾರೆ. ನಾವು ಒಗ್ಗೂಡಿಸುವಂತ ಮಾತುಗಳನ್ನು ಆಡಬೇಕೆ ವಿನಃ ಒಡೆದು ಆಳುವ ಮಾತುಗಳನ್ನ ನಾವ್ಯಾರೂ ಆಡಬಾರ್ದು. ಅವ್ರು ಯಾಕೆ ಆ ಮಾತು ಹೇಳ್ತಾ ಇದ್ದಾರೆ ಅಂತ ಯೋಚನೆ ಮಾಡಿ. ಇಷ್ಟೆಲ್ಲ ಅನ್ಯಾಯ ಆಗ್ತದೆ. ನಮ್ದು ರಾಜ್ಯದಿಂದ 4.5 ಲಕ್ಷ ಹಣ ಹೋಗುತ್ತೆ ಪ್ರತಿ ವರ್ಷ ಕೇಂದ್ರ ಸರ್ಕಾರಕ್ಕೆ. ನಮ್ಗೆ ಕೊಡೋದೆಷ್ಟು? ಬರೀ 50,000 ಕೊಡ್ತಾ ಇದ್ದಾರೆ. 50,000 ಕೋಟಿ ಕೊಡ್ತಾ ಇದ್ದಾರೆ. ಈ ದೇಶವನ್ನು ಒಗ್ಗಟ್ಟು ಮಾಡಿದ್ದೇ ಕಾಂಗ್ರೆಸ್ ಪಕ್ಷ. ಸ್ವಾತಂತ್ರ್ಯ ತಂದುಕೊಟ್ಟು ಈ ದೇಶವನ್ನು ಒಗ್ಗಟ್ಟು ಮಾಡಿದ್ದೇ ಕಾಂಗ್ರೆಸ್ ಪಕ್ಷ. ಇಲ್ಲ ಅಖಂಡ ಭಾರತವಾಗೇ ಇರಬೇಕು. ಇನ್ನೂ ಯಾವುದನ್ನ ಸೇರಿಸ್ಕೊಳ್ಳೋದಿದ್ರೆ ಸೇರಿಸ್ಕೊಳ್ತೀನಿ. ಟಿ ಕೆ ಶಿವರಾಜ್ ಸಾಹೇಬ್ರು ಹೇಳಿರ್ತಕ್ಕಂಥ ಕೇಳಿದೀನಿ, ಅವ್ರ ಅಭಿಪ್ರಾಯ ಹೇಳಿದ್ದಾರೆ. ಬಟ್ ಅವ್ರು ಹೇಳಿದ್ರೆ ಲಾಜಿಕ್ ಇದೆಯಲ್ಲೋ. ಸೌತ್ ಇಂಡಿಯಾದಲ್ಲಿ ಇರ್ತಕ್ಕಂಥ ಎಲ್ಲ ದುಡ್ಡನ್ನ ಏನು ನಮ್ದು ಶೇರ್ ಏನಿದೆ ಅಲ್ಲಿ ಮಾಡಬಾರ್ದಂತಲ್ಲ. ನಮ್ಮ ಶೇರ್ ನಮಗೇನು ಬರ್ತಾ ಇತ್ತು ಮೊದಲು 2014 ಬರ್ತಕ್ಕಂಥ ಶೇರ್ನ ಈಗ ಕಂಪೇರ್ ಮಾಡಿ ನೋಡಿದ್ರೆ ಸೌತ್ ಇಂಡಿಯಾ ಕಮ್ಮಿ ಇದೆ. ತಪ್ಪೇನಿದೆ ಅದರಲ್ಲಿ? ಯು ಕೆನಾಟ್ ಡೆವಲಪ್ ಅ ಕಾಸ್ಟ್ ಅಟ್ ಅ ಸ್ಟೇಟ್ ಆಫ್ ಅ ಕಾಸ್ಟ್ ಅನ್ನೋದು ಫೆಡರಲ್ ಸ್ಟ್ರಕ್ಚರ್ ಇದೆ. ಸೊ ನಮ್ಮ ದುಡ್ಡು ನಮಗೆ ಬರಲೇಬೇಕು. ಎಕ್ಸಸ್ ದುಡ್ಡು ಅವ್ರಿಗೆ ಕೊಡಿ, ಯಾರು ಬೇಡ ಅಂತ ಹೇಳಿದ್ದಾರೆ. ಸೆಂಟ್ರಲ್ ಏಡ್ನ ಜಾಸ್ತಿ ಕೊಡಬಾರ್ದಂತಲ್ಲ, ಆದ್ರೆ ನಮ್ಮ ಹಣ ನಮಗೆ ಬರ್ತಕ್ಕಂಥ ಹಣನ ತಗೊಂಡು ಅಲ್ಲೋಗಿ ಡಡೆವಲಪ್ ಮಾಡ್ತಕ್ಕಂಥದ್ದು ಸರಿಯಲ್ಲ ಅಂತ ಅವ್ರ ವಾದ ಇದೆ. ಅದಕ್ಕೆ ನನ್ನ ಸಮರ್ಥನೆ ಇದೆ. ಅದು ಸಪರೇಟ್ ಯಾಕೆ ಆಗ್ಬೇಕಂತ ಹೇಳಿದ್ರೆ ಅದು ಅವ್ರನ್ನ ಕೇಳಿ. ಐ ಆಮ್ ನಾಟ್ ಗೋಯಿಂಗ್ ಟು ಎಂಡೋಸ್ ದಟ್ ಆಸ್ ಆಫ್ ನೌ. ಇಟ್ಸ್ ಹೀಸ್ ಒಪಿನಿಯನ್. ಹೈಯೆಸ್ಟ್ ರೆವಿನ್ಯೂ ಎಲ್ಲಿಂದ ಹೋಯ್ತದ್ರಿ ಗೌರ್ಮೆಂಟ್ ಆಫ್ ಇಂಡಿಯಾಗೆ? ಎಷ್ಟೋ ಸಾರಿ ಅವ್ರಿಗೆ ಅನ್ಯಾಯ ಮಾಡ್ತಾರೆ. ನಮ್ಗೆ ರೆವಿನ್ಯೂ ತಕ್ಕಂತ ಪಾಲ್ ಕೊಡೋದಿಲ್ಲ. ರೆವಿನ್ಯೂ ಇಲ್ಲದೆ ಇರತಕ್ಕಂಥ ರಾಜ್ಯಗಳಿಗೆ ಎಷ್ಟು ವರ್ಷದಿಂದ ಕೊಡೋದು? ಗುಜರಾತ್ಗೆ ಎಷ್ಟು ಕೊಡೋದು? ಉತ್ತರ ಪ್ರದೇಶಕ್ಕೆ ಎಷ್ಟು ಕೊಡೋದು? ನೋಯಲ್ವಾ ಸಂಸದನ್ಗೆ? ಕನ್ನಡದ ಗಂಡು ಮಗ ಅವನು ಚೆನ್ನಾಗಿ ಮಾತಾಡಿದ್ದಾನೆ. ಯಾರೋ ನಮ್ಮ ರಾಜ್ಯದ ಹಕ್ಕನ್ನ ಪ್ರತಿಪಾದನೆ ಮಾಡಿದ್ದಾರೆ. ನರೇಂದ್ರ ಸ್ವಾಮಿ ಅವರು ಹೇಳೋದು ಎಷ್ಟು ಅಂತ ಕೊಡೋದವ್ರಿಗೆ. ನರೇಂದ್ರ ಸ್ವಾಮಿ ಅವರೇ ನಾಳೆ ದಿವಸ ಬೆಂಗಳೂರು ಜನ ಕೇಳಕ್ಕೆ ಶುರು ಮಾಡಿದ್ರೆ ಮಂಡ್ಯದವ್ರಿಗೆ ಎಷ್ಟು ಅಂತ ಕೊಡೋದು ಅಂತ, ಅಥವಾ ಮಂಡ್ಯದ ಜನ ಪಕ್ಕದಲ್ಲಿರುವ ಚಾಮರಾಜನಗರ ಜಿಲ್ಲೆಗೆ ಮಂಡ್ಯ ಕಂಪೇರ್ ಮಾಡಿದ್ರೆ ಹಿಂದುಳಿದಿದೆ ಆ ಜಿಲ್ಲೆ. ಎಷ್ಟು ಅಂತ ಕೊಡೋದವ್ರಿಗೆ ಅಂದರೆ ಎಷ್ಟು ಅಂತ ಕೊಡೋದು? ಹಳೆ ಮೈಸೂರು ಭಾಗದವರೆಲ್ಲ ಸೇರ್ಕೊಂಡು ನಾವ್ಯಾಕ್ರಿ ಕಲ್ಯಾಣ ಕರ್ನಾಟಕದ ಉದ್ಧಾರಕ್ಕೆ ದುಡ್ಡು ಕೊಡಬೇಕು ಅಂತ ಕೇಳಿದ್ರೆ ಏನಂತೀರಿ ಅದಕ್ಕೆ? ಯಾಕೆ ಆ ರಾಜ್ಯಗಳು ಹಿಂದುಳಿದಿದ್ದಾವೆ ಅಂದರೆ ಅದಕ್ಕೆ ಹಿಸ್ಟಾರಿಕಲ್ ಪೊಲಿಟಿಕಲ್ ರೀಸನ್ಸ್ ಇದ್ದಾವೆ. ಹಾಗೆ ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕ ಯಾಕೆ ಹಂಗಿದೆ, ಹಳೆ ಮೈಸೂರು ಯಾಕೆ ಹಿಂಗಿದೆ ಅನ್ನೋದಕ್ಕೆ ಹಿಸ್ಟಾರಿಕಲ್ ರೀಸನ್ಸ್ ಇದ್ದಾವೆ. ಪೊಲಿಟಿಕಲ್ ರೀಸನ್ಸು ಇದ್ದಾವೆ. ಸರಿಯಾದವರಿಂದ ಆಳಲ್ಪಟ್ಟಿದ್ರೆ ಆ ರಾಜ್ಯಗಳು ಹಂಗಿರ್ತಿರ್ಲಿಲ್ಲ, ಈ ಜಿಲ್ಲೆಗಳು ಹಂಗಿರ್ತಿರ್ಲಿಲ್ಲ. ಸರಿಯಾದವರು ಆಳಿದ್ರೆ ಕೊಡಲ್ಲ ಅಂಥೇಳಿ ಹಂಗಿದ್ರೆ ಕೊಡಲ್ಲ ಅಂಥೇಳಿ. ಬೆಂಗಳೂರು 1.25 ಕೋಟಿ ಜನಸಂಖ್ಯೆ ಇದೆ, ಸಾಫ್ಟ್ವೇರ್ ಇಂಡಸ್ಟ್ರಿ ಇದೆ, ಪಬ್ಲಿಕ್ ಸೆಕ್ಟರ್ ಯೂನಿಟ್ಗಳಿದ್ದಾವೆ. ಇಲ್ಲಿ ಜನ ಲಕ್ಷಗಟ್ಟಲೆ ದುಡಿತಾರೆ, ಲಕ್ಷಗಟ್ಟಲೆ ಖರ್ಚು ಮಾಡ್ತಾರೆ.
ಕೋಟಿಗಟ್ಟಲೆ ಟ್ಯಾಕ್ಸ್ ಕಲೆಕ್ಟ್ ಆಗುತ್ತೆ. ಯಾದಗಿರಿಯಲ್ಲಿ ದುಡಿಮೆ ಇಲ್ಲ, ವರ್ಷಕ್ಕೆ 6 ತಿಂಗಳ ಗುಳೆ ಹೋಗಬೇಕು, ಗಂಟು ಮೂಟೆ ಕಟ್ಕೊಂಡು ಗುಳೆ ಹೋಗಬೇಕು, ಟ್ಯಾಕ್ಸ್ ಕಲೆಕ್ಟ್ ಆಗೋದಿಲ್ಲ ಅಲ್ಲಿ. ಯಾದಗಿರಿಯಲ್ಲಿ ಒಂದು ರೋಡ್ ಮಾಡಬೇಕು ಅಂದರೆ ಮುಂದುವರೆದ ಜಿಲ್ಲೆಗಳ ಜನ ಕೊಟ್ಟಿರೋ ಟ್ಯಾಕ್ಸ್ನಲ್ಲಿ ಆಗ್ಬೇಕಪ್ಪ. ನಾ ಯಾದಗಿರಿ ಅದೊಂದು ಜಿಲ್ಲೆ ಪಾಯಿಂಟ್ ಔಟ್ ಮಾಡ್ತಿದ್ದೀನಿ ಅಂತಲ್ಲ, ಹಿಸ್ಟಾರಿಕಲ್ ರೀಸನ್ಸ್ಗೆ ಹಂಗಿದಾವ್ರಿ ಆ ಜಿಲ್ಲೆಗಳು, ಹಂಗಿದಾವ ಆ ಜಿಲ್ಲೆಗಳು. ಬೆಂಗಳೂರು ಪಕ್ಕದಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಮಾಡಿದ್ರಲ್ಲ, ಇಲ್ಲಿ ಕೊಡೋದಿಲ್ಲಪ್ಪ ಜಾಗ ನಿಮಗೆ, ಬೀದರ್ನಲ್ಲಿ ಕೊಡ್ತೀವಿ ಅಂತ ಹೇಳಿ ಕೊಡಬೇಕಾಗಿತ್ತು, ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಮಾಡಬೇಕಾಗಿತ್ತು. ಆವಾಗ ಬೆಂಗಳೂರಿನ ದುಡ್ಡು ಅಲ್ಲಿಗೆ ಹಾಕೋ ಅವಶ್ಯಕತೆ ಬರ್ತಿರ್ಲಿಲ್ಲ. ಅಲ್ಲಿ ಇಂಡಸ್ಟ್ರಿ ಬೆಳೀತಿತ್ತು, ಅಲ್ಲಿ ನೌಕರಿ ಬರ್ತಿತ್ತು, ಅಲ್ಲಿ ಮನೆ ಬಾಡಿಗೆಗಳು ಬರ್ತಿತ್ತು. ಮಾಡೋದೆಲ್ಲ ಮಾಡಿಟ್ಟು ನೀವು ಯಾವ ಹಂತಕ್ಕೆ ತಗೊಂಡೋಗ್ತೀರಿ ಈ ಡಿಬೇಟನ್ನು? ಸದಾಶಿವನಗರದವನು ಎಷ್ಟು ಟ್ಯಾಕ್ಸ್ ಕೊಡ್ತಾನೆ, ಶಿವಾಜಿನಗರದವನು ಎಷ್ಟು ಟ್ಯಾಕ್ಸ್ ಕೊಡ್ತಾನೆ, ಚಾಮರಾಜಪೇಟೆ ಅವನು ಎಷ್ಟು ಟ್ಯಾಕ್ಸ್ ಕೊಡ್ತಾನೆ? ಹಂಗಿದ್ರೆ ಅವರವರು ಕೊಟ್ಟ ಟ್ಯಾಕ್ಸ್ನಲ್ಲಿ ಅವರವರ ಏರಿಯಾಗಳನ್ನು ಅಭಿವೃದ್ಧಿ ಮಾಡೋದಂದರೆ ಸದಾಶಿವನಗರದ ರಸ್ತೆಗೆ ಚಿನ್ನದ ತಗಡು ಬಡಿಸ್ಬೇಕು. ಶಿವಾಜಿನಗರದ ರಸ್ತೆಗೆ ಏನು ಮಾಡ್ತೀರಿ? ಚಾಮರಾಜಪೇಟೆ ರಸ್ತೆಗೆ ಏನು ಮಾಡ್ತೀರಿ? ದೇಶ ದೊಡ್ಡದು ಅನ್ನೋ ಭಾವನೆ ಬರದೇ ಹೋದರೆ ಅಂತಿಮವಾಗಿ, ನಾನು ಈ ಚರ್ಚೆಗಳೇ ಆಗಬಾರ್ದು ಅಂತ ಹೇಳೋದಿಲ್ಲ, ಚರ್ಚೆ ತಪ್ಪು ಅಂತ ಹೇಳ್ತಿಲ್ಲ ನಾನು. ಐ ಆಮ್ ಗಿವಿಂಗ್ ಅ ಥಾಟ್. ಮನೆಯಲ್ಲಿ 4 ಜನ ಅಣ್ಣ ತಮ್ಮಂದಿರಿದ್ದಾರಪ್ಪ, ಅವರವರು ದುಡಿಮೆಗೆ ತಕ್ಕಂತೆ ಅವ್ರಿಗೆ ಊಟ ಹಾಕ್ತೀನಿ ಅಂತ ಅಮ್ಮ ಡಿಸೈಡ್ ಮಾಡಿದ್ರೆ, ಒಬ್ಬ ಮಗ ಬಿಸ್ನೆಸ್ ಮಾಡ್ತಾನೆ, ಲಕ್ಷಗಟ್ಟಲೆ ದುಡಿತಾನೆ, ಇನ್ನೊಬ್ಬ ಮಗ ಎಂಜಿನಿಯರ್ ಇದ್ದಾನೆ, 1000 ಗಟ್ಟಲೆ ದುಡಿತಾನೆ, ಮತ್ತೊಬ್ಬ ಮಗ ಕೂಲಿ ಮಾಡ್ತಾನೆ, 100ರ ಲೆಕ್ಕದಲ್ಲಿ ದುಡಿತಾನೆ. ಆದ್ದರಿಂದ ಅವರವರ ಪಾಲಿಗೆ ತಕ್ಕಂತೆ, ನಮ್ಮ ಸಂತೋಷ್ ಲಾಡ್ ಅವರು ಹೇಳ್ತಿದ್ರಲ್ಲ, ಒಂದು ರಾಜ್ಯದ ಬೆಲೆಯಲ್ಲಿ ಇನ್ನೊಂದು ರಾಜ್ಯವನ್ನು ಉದ್ಧಾರ ಮಾಡಬಾರ್ದು, ಒಂದು ರಾಜ್ಯದ ಬೆಲೆಯಲ್ಲಿ ಇನ್ನೊಂದು ರಾಜ್ಯವನ್ನು ಉದ್ಧಾರ ಮಾಡಬಾರ್ದು. ಒಂದು ವಿಷಯ ನೆನಪಿಟ್ಕೊಳ್ಳಿ, ಬಿಹಾರ, ಉತ್ತರ ಪ್ರದೇಶ, ಬಿಮಾರು ರಾಜ್ಯಗಳು ಅಂತೇನು ಕರಿತೀವಲ್ಲ, ಕರೀತಿದ್ರು. ಆ ರಾಜ್ಯಗಳ ಅಭಿವೃದ್ಧಿ ಹೊಂದೋದು ಕರ್ನಾಟಕದ ದೃಷ್ಟಿಯಿಂದಲೂ ಬಹಳ ಒಳ್ಳೆಯದು. ಆ ರಾಜ್ಯಗಳಲ್ಲಿ ಜಾಸ್ತಿ ಇಂಡಸ್ಟ್ರಿ ಬರಬೇಕು, ಆ ರಾಜ್ಯಗಳಲ್ಲಿ ಜಾಬ್ ಕ್ರಿಯೇಷನ್ ಆಗಬೇಕು. ಆವಾಗ ಆ ರಾಜ್ಯದ ಜನರ ವಲಸೆ ಈ ಕಡೆ ಆಗೋದು ನಿಲ್ಲುತ್ತೆ, ಕಡಿಮೆ ಆಗುತ್ತೆ. ಆವಾಗ ಇಲ್ಲಿನ ಉದ್ಯೋಗಗಳು ಇಲ್ಲಿ ಉಳ್ಕೊತವೆ, ಇಲ್ಲಿನ ಉದ್ಯೋಗಗಳು ಇಲ್ಲಿ ಉಳ್ಕೊಳ್ಳೋದು ಹಾಗೆ. ಅದನ್ನು ತಗೊಂಡೋಗಿ ನೀವು ಆಮೇಲೆ ಅದ್ರ ಜೊತೆಗೆ ಟ್ಯಾಕ್ಸ್ ದುಡ್ಡನ್ನು ಯಾವನೋ ಕೊಳ್ಳೆ ಹೊಡ್ಕೊಂಡು ಹೋಗಿದ್ರೆ ಮಾತಾಡೋಣ. ಅಲ್ಲಿಂದ ಎಲ್ಲಿಗೋ ಹೋಗುತ್ತೀಗ ಅದು. ಕುಮಾರಸ್ವಾಮಿ ಅವರು ಮಾತಾಡಿದ್ದಾರೆ, ಇಮ್ಯಾಚ್ಯೂರ್ ಸ್ಟೇಟ್ಮೆಂಟ್ ಅಂತ. ಜೊತೆಗೆ ಬಸನಗೌಡ ಪಾಟೀಲ್ ಯತ್ನಾಡ್ರು, ದೇಶ ಒಡೆಯೋದು ಅಂದರೆ ಏನು ಕನಕಪುರದಲ್ಲಿ ಬಂಡೆ ಹೊಡೆದಂಗೆ ಮಾಡಿದ್ದೀರಾ ಅಂತ. ಕೇಳಿಸ್ಕೊಳ್ಳಿ. ದೇಶದ ವಿಭಜನೆಯನ್ನು ಮಾಡ್ತಕ್ಕಂಥ ಒಂದು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು, ದೇಶ ವಿಭಜನೆ ಆಗಬೇಕು ಅಂತ ಏನು ಹೇಳಿದ್ದಾರೆ, ಅತ್ಯಂತ ಇಮ್ಮೆಚ್ಯೂರ್ ಸ್ಟೇಟ್ಮೆಂಟ್ ಅದು ನನ್ನ ಅಭಿಪ್ರಾಯದಲ್ಲಿ. ಪ್ರತಿನಿತ್ಯ ಬಿರಿಯಾನಿ ಊಟ ಮಾಡಿಸಿ ರಾಹುಲ್ ಗಾಂಧಿಯವರ ಭಾರತ್ ಜೋಡೋ ಯಾತ್ರೆ ಮಾಡಿದ್ರು. ಈಗ ಅವರೇ ದೇಶ ವಿಭಜನೆ ಬಗ್ಗೆ ಏನು ಚರ್ಚೆ ಮಾಡ್ತಾ ಇದ್ದಾರೆ, ಅದರಿಂದ ಏನು ಸಾಧನೆ ಮಾಡ್ತಾರೆ? ಇಲ್ಲೆಲ್ಲೋ ಕಲ್ಲು ಹೊಡ್ಕೊಂಡಿದ್ದಾರನ್ನ ತಗೊಂಡೋಗಿದ್ದು ನಮ್ಮ ಜನ ಆ ಲೋಕಸಭೆ ಕಳಿಸಿದ್ರೆ ಇನ್ನೇನಾಯ್ತು ಇಂಥವ್ರನ್ನ ಕಳಿಸಿದ್ರೆ, ಆ ಬಡವ ಜಮೀನೆಲ್ಲ ಲೂಟ್ರಿ ಹೊಡೋದು ಸಾಕ್ಷಿ ಗುಡ್ಡೆ ಮಾಡಿಟ್ಕೊಂಡವರಲ್ಲ ಅಂಥವ್ರು ತಗೊಂಡೋಗ್ಬಿಟ್ಟು ಅಲ್ಲಿ ದೇಶ ಕಟ್ಟುವಂತ ಕಳಿಸಿದ್ರೆ ದೇಶ ಕಟ್ತಾರೆ. ಅವ್ರು ಕಟ್ಕೋಬೇಕಾಯ್ತು, ಅವ್ರ ಸಾಮ್ರಾಜ್ಯ ಕಟ್ಕೋಬೇಕು. ಇವರಿಂದ ನೀವು ಅದರಲ್ಲಿ ನಿರೀಕ್ಷೆ ಮಾಡೋಕ್ಕೆ ಸಾಧ್ಯವಾ? ಕನಕಪುರ ಬಂಡೆಯನ್ನು ಒಡೆದಂಥವ್ರು ದೇಶವನ್ನು ಹೊಡಿಬೇಕಾತಾರೆ. ಅದು ಕನಕಪುರ ಬಂಡೆ ಒಡೆದಷ್ಟು ಸರಳ ಅಲ್ಲ ದೇಶ ಹೊಡಿದು. ದೇಶ ತಪಸ್ಸು, ಬಲಿದಾನ, ಹೋರಾಟದಿಂದ ಭಾರತ ಒಂದಾಗಿದೆ. ಇವತ್ತು ಅದನ್ನು ಒಡೆಯುವಂಥ ಮೂರ್ಖತನದ ಹೇಳಿಕೆ ಕೊಡೋದ್ರ ಮೂಲಕ ಕಾಂಗ್ರೆಸ್ಸು ಭಾರತವನ್ನು ಈಗಾಗಲೇ 3-4 ಭಾಗ ಮಾಡಿದೆ. ಒಂದು ಭಾಗ ಪಾಕಿಸ್ತಾನ, ಒಂದು ಭಾಗ ಬಾಂಗ್ಲಾದೇಶ, ಒಂದು ಭಾಗ ಚೀನಾಕ್ಕೆ ಬಿಟ್ಟುಕೊಟ್ಟಿದೆ. ಅದೇ ಒಂದು ಹಾದಿಯಲ್ಲಿ ಇವತ್ತು ದಕ್ಷಿಣ ಭಾರತ, ಉತ್ತರ ಭಾರತ ಅನ್ನುವಂಥದ್ದನ್ನು ಒಡೆದು ಅಂಥ ಒಂದು ಮೂರ್ಖತನದ ಹೇಳಿಕೆ ಬಹುಶಃ ಇದು ದೇಶದ್ರೋಹಿ ಚಟುವಟಿಕೆ ಅಂತ ಹೇಳಬೇಕಾಗ್ತದೆ. ಮತ್ತು ರಾಹುಲ್ ಗಾಂಧಿ ಇದಕ್ಕೆ ಉತ್ತರ ಕೊಡಬೇಕು. ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗ್ತದೆ. ನಮ್ಮ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಆದಮೇಲೆ ಹಿಂದೆ ಮನಮೋಹನ್ ಸಿಂಗ್ರ ಸರ್ಕಾರದಲ್ಲಿ ಏನು ರಾಜ್ಯಕ್ಕೆ
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.